ರಾಘವೇಂದ್ರಾಯ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ತಂದೆ. ಸ್ನೇಹಿತರೆ, ನೋಡಿ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀನಿ. ಪಾಪ ಪೂಜಾರಿಯವರು ನನಗೆ ಬೀಗ ಕೊಟ್ಟೋಗ್ಬಿಟ್ರು, ಮಲ್ಕೊಳ್ಳಿ ಸ್ವಾಮಿ ಅಂತೇಳಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಮಲಗಿದ್ದೀನಿ. ಸ್ನೇಹಿತರೆ, ನಾನು ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಲ್ಲ, ಬೆಂಗಳೂರಿಂದ. ಅಲ್ಲೇ ಒಂದು 300 ಕಿಲೋಮೀಟ್ರ್ ಆಗಿದೆ ಅನಿಸುತ್ತೆ. 310 ಕಿಲೋಮೀಟ್ರ್ ಆಗಿದೆ. ಇನ್ನೇನು ಜಾಸ್ತಿ ದೂರ ಇಲ್ಲ, ಆದಷ್ಟು ಬೇಗ ರಾಯರನ್ನು ತಲುಪ್ತೀನಿ. ನೋಡಿ, ನಾನು ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಲ್ಲ, ಇಷ್ಟು ನೋಡಿ, ಕಾಲು ತೋರಿಸ್ತಾ ಇದ್ದೀನಿ ನಿಮಗೆ, ಗುಳ್ಳೆ ಹೆಂಗೆ ನೋಡಿ ಸ್ನೇಹಿತರೆ. ಇದೊಂದು ದೊಡ್ಡದು, ಇದು 2, ಇದು 3, ಇದು 4, ಆಮೇಲೆ ಈ ಬಟ್ಟೆಲೆಲ್ಲ 5 ಮತ್ತು ಇಲ್ಲಿ ನೋವು ಆಗ್ತದೆ. ಇಲ್ಲಿ ನಾಳೆ ಆಗ್ಬೋದು ಅನಿಸುತ್ತೆ. ಇಲ್ಲಿದೆ ನೋಡಿ. ಅಪ್ಪ, ಇದು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಇದು ಯಾಕಂದರೆ ಬರಿಗಾಲಲ್ಲಿ ಬರ್ತಾ ಇದೀವಲ್ಲ, ಇದೆಲ್ಲ ಇಷ್ಟು ಇದಾಗಿದೆ ನೋಡಿ. ಮತ್ತು ಇಲ್ಲೇ ಹೌದಾ. ಬಟ್ ಇವಾಗ ಇಷ್ಟು ನಡೀತಾ ಇದ್ದೀನಲ್ಲ, ಇಷ್ಟು ನಡೀದಕ್ಕೆ ನನಗೆ ಇವಾಗೇನು ನೋವು ಅನ್ನಿಸ್ತಾ ಇಲ್ಲ. ಮತ್ತು ಬೆಳಗ್ಗೆ ನಡಿಬೇಕಲ್ಲ, ಅವಾಗೂ ನೋವು ಅನ್ನಿಸ್ತಾ ಇಲ್ಲ. ಅದೇ ರಾಯರ ಮಹಿಮೆ, ಅದೇ ರಾಯರ ಪವಾಡ ನೋಡಿ. ಅಷ್ಟು ಗುಳ್ಳೆ ಆಗಿದೆ. ಅದರ ಮೇಲೆ ಒಂದು ಕಲ್ಲು ಏನಾದರೂ ಚಿಕ್ಕದಾಗಿ ಒಂದು ನಡ್ತು ಅಂದರೆ ಅಷ್ಟು ನೋವಾಗುತ್ತೆ. ಬಟ್ ನಾನು ಇವಾಗ ಸುಮಾರು ಒಂದು ನೈಟ್ ಟೈಮಲ್ಲ, ಇವಾಗ ಒಂದು 7 ಕಿಲೋಮೀಟ್ರ್ ನಡ್ಕೊಂಬಂದೆ. ಕಲ್ಲು ಅದನ್ನೆಲ್ಲ ತುಳಿದಿದ್ದೀನಿ, ಆದರೆ ಅದು ಯಾವುದೂ ನೋವೇ ಅನ್ನಿಸ್ಲಿಲ್ಲ ನನಗೆ. ಅದಕ್ಕೋಸ್ಕರ ಹೇಳ್ತಾರದು ರಾಯರಿದ್ದಾರೆ. ಅದು ಎಲ್ಲ ರಾಯರು ಪವಾಡ. ಯಾಕಂದರೆ ನಾನು ಇವಾಗ 32 ಕಿಲೋಮೀಟ್ರು ಅಲ್ಲಿಂದ ಬರಬೇಕಾದ್ರೆ ಯಾವ ಹೋಟ್ಲು ಇರಲಿಲ್ಲ. ನೆಕ್ಸ್ಟ್ ನನಗೊಂದು ಊರು ಬೇಕಂದರೆ ಊರು ತುಂಬ ದೂರ ಇದೆ, ಇನ್ನೂ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕಂತೆ. ಇವಾಗ ಹೊರಗಡೆ ಅಲ್ಲಿ ನೋಡಿ, ಅದು ಮೇನ್ ರೋಡ್. ಅಲ್ಲಿ ಗಾಡಿ ಓಡಾಡ್ತಾ ಇದೆಯಲ್ಲ, ಅದು ಮೇನ್ ರೋಡಲ್ಲೇ ಇರೋದು. ಪೂಜಾರಿಯವರು ಇಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ ಅವರು. ಅದಕ್ಕೆ ಇಲ್ಲ, ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಪೂಜಾರಿಯವರು ಬೀಗ ಕೊಟ್ಟು ಮಲ್ಕೊಂಡಿದ್ದೀನಿ ಇವಾಗ ದೇವಸ್ಥಾನದಲ್ಲಿ. ಏನೂ ತೊಂದರೆ ಆಗಿಲ್ಲ. ರಾಯರು ನನಗೆ ಕ್ಷೇಮವಾಗಿ ಕರೆಸ್ಕೊತಾ ಇದ್ದಾರೆ. ನಾನು ಆದಷ್ಟು ಬೇಗ, ಅಂದರೆ ಇನ್ನು ಆಲ್ರೆಡಿ ಒಂದು 315 ಕಿಲೋಮೀಟ್ರ್ ನಡೆದಿದ್ದೀನಿ ಅನಿಸ್ತಾ ಇದೆ. 315 ಕಿಲೋಮೀಟ್ರ್ ತಲುಪಿದ್ದೀನಿ. ಇನ್ನೇನು ಹತ್ತಿರದಲ್ಲೇ ಇದ್ದೀನಿ ರಾಯರನ್ನ ಮೀಟ್ ಮಾಡೋಕ್ಕೆ. ನನಗೆ ಇಷ್ಟೊಂದು ಕಾಲು ನೋವಾದರೂ ಯಾವುದೂ ತೊಂದರೆ ಇಲ್ಲ. ಎಲ್ಲ ನಿಮ್ಮ ಆಶೀರ್ವಾದ. ನೀವೇನು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಲ್ವ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ರಾಯರಿಗೆ ತಲುಪುತ್ತೆ. ನೀವೇನು ಪ್ರತಿಯೊಂದು ಮೆಸೇಜು ಅದು ರಾಯರಿಗೆ ತಲುಪುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ನೋಡಿ. ಅಷ್ಟೊಂದು ಗುಳ್ಳೆ ಆದರೂ ನನಗೆ ಯಾವುದೇ ಥರದಲ್ಲಿ ನೋವು ಅನ್ನಿಸ್ತಾ ಇಲ್ಲ. ಇನ್ನೂ ನಡಿಬೇಕು ಅನಿಸುತ್ತೆ. ಅಲ್ಲಿಂದ ಡೇಲಿ ನಡ್ಕೊಂಡು ಬರ್ತೀನಿ, ನೈಟ್ ಮಲಗ್ತೀನಿ, ಮತ್ತೆ ಡೇ ನಡಿಬೇಕು ಅಂತ ನೋಡಿ. ಅಷ್ಟು ಗುಳ್ಳೆ ಆದರೂ ನನಗೆ ನಡೆಯೋಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ರಾಯರು. ಅದೇ ರಾಯರ ಮಹಿಮೆ ಅನ್ನೋದು. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೇದು ಮಾಡೋ ತಂದೆ.